ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು NH ಇದೆಯಲ್ಲ, ಊಟಿ ರೋಡಿಂದ ಈ ಕಡೆ HD ಕೋಟೆಗೆ ಹೋಗೋ ರಸ್ತೆಯಿಂದ 1 ಕಿಲೋಮೀಟ್ರು ಇಲ್ಲಿ ತನಕ ಇರುವಂಥದ್ದು. ಇದು ಬಸ್ ಸ್ಟಾಪ್. ಇದು ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ವಿಲೇಜ್ ಈ ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪಿಂದ ಈ ತೋಟಕ್ಕೆ ಹೋಗೋ ರಸ್ತೆ ಇದು. ಈ ರಸ್ತೆ ಬಂದು ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಇನ್ ಫ್ಯೂಚರ್ ಇದು ಡಾಂಬರೀಕರಣ ಆಗುತ್ತೆ. ಮತ್ತು ವಿಶಾಲವಾದಂಥ ರಸ್ತೆ, ಸುಮಾರು ಒಂದು 40 ಅಡಿ ರಸ್ತೆ ಇದು. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು 7 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸುಮಾರು ಇದು ಒಂದು 600 ಅಡಿ ಬರುತ್ತೆ ರೋಡ್ ಫೇಸಿಂಗ್. ಇದು ಇವರೇ ಓನಾಗಿ ಇದನ್ನು ಗಾರೆ ಕಂಬ ಮಾಡಿ ಈ ಥರ ಫೆನ್ಸಿಂಗ್, ಸುತ್ತಲೂ ಕೂಡ ಈ ರೀತಿ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲೇ 16 ಚದರ ಒಂದು ಮನೆ ಮಾಡಿದ್ದಾರೆ. ಸೊ ಮೇಲ್ಗಡೆ ಮತ್ತು ಕೆಳಗಡೆ ವಿತ್ CCTV. ಸೊ ಎಲ್ಲ ಕಂಪ್ಲೀಟ್ ಬಾಳೆ ಹಾಕಿದ್ದಾರೆ. ಮೇಲ್ಗಡೆ 16 ಚದರ ಮತ್ತು ಕೆಳಗಡೆಯೂ ಕೂಡ 16 ಚದರ ಇದೆ. ಇಲ್ಲಿ ಸುಮಾರು ಒಂದು 16 CC ಕ್ಯಾಮ್ರಾ ಹಾಕ್ಸಿದ್ದಾರೆ. ಟೋಟಲ್ಲು ಇವು ಏನು 7 ಎಕರೆ ಅಂದರೆ 6 ಎಕರೆ 33 ಗುಂಟೆ RTC ಇದೆ. ಜೊತೆಗೆ ಒಂದು 4 ಗುಂಟೆ ಏಕರಬ್ ಬರುತ್ತೆ. ಸೊ ಟೋಟಲ್ ಇದು 6 ಎಕರೆ 37 ಗುಂಟೆ ಬರುತ್ತೆ. ಈ ಏನು 6 ಎಕರೆ 37 ಗುಂಟೆಗೂ ಕೂಡ ಇವರು ತೆಂಗು ಹಾಕಿದ್ದಾರೆ. ಸುಮಾರು ಒಂದು 260 ತೆಂಗಿದೆ. ಎಲ್ಲ ಕಡೆ ಪೈಪ್ಲೈನ್ ಮಾಡಿದ್ದಾರೆ, ಡ್ರಿಪ್ ಮಾಡಿದ್ದಾರೆ. ಎಲ್ಲ ಕೂಡ ಫಲ ಕೊಡುವಂತಹ ತೆಂಗಿನ ಮರಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವರು ಓನ್ ಸೂಪರ್ವಿಷನ್ ಇವ್ರದ್ದು, ಈ ಓನರ್ದು. ಸೊ ಹಾಗಾಗಿ ಇವರು ಚೆನ್ನಾಗಿ ಇದನ್ನು ಸೂಪರ್ವಿಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಈಲ್ಡಿಂಗ್ಸ್. ಇದು ಇದು ಎಂಟ್ರೆನ್ಸಿಂದ ಇಲ್ಲಿ ತನಕ ಒಂದು ಪಾರ್ಟು, ಇಲ್ಲಿಂದ ಅಡಿಕೆ ಒಂದು ಪಾರ್ಟು. ಇದು ಕೂಡ ಸುಮಾರು 1,500 ಅಡಿಕೆ ಹಾಕಿದ್ದಾರೆ. 1,500 ಅಡಿಕೆ ಹಾಕಿದ್ದಾರೆ. ಈ ವಾತಾವರಣ ಹೇಗಿದೆ ಅಂತಂದರೆ, ಇದು ಒಂಥರ ಊಟಿ ವಾತಾವರಣ. ನಮ್ಮ ಊಟಿ ರೋಡ್ಗೆ ಇದು ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಇದು ಈ ರೆಸಾರ್ಟು, ಹೋಮ್ ಸ್ಟೇ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಏರಿಯಾ ಇದು. ಡಾಕ್ಯುಮೆಂಟ್ಸ್ ಅಂತೂ ಕ್ಲಿಯರ್ ಆಗಿದೆ, ಲೀಗಲ್ ಮಾಡ್ಕೊಂಡಿದ್ದಾರೆ ಇವರು ಕೂಡ. ಇಷ್ಟಕ್ಕೂ ಕೂಡ ಒಬ್ಬರೇ ಓನರ್ ಇದ್ದಾರೆ. ಎಲ್ಲ ಕಡೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಮತ್ತು ಡ್ರಿಪ್ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಂತಂದರೆ, ಇದು 1 ಕಿಲೋಮೀಟ್ರ್ ಅಂತರದಲ್ಲಿ ವಿಲೇಜ್ ಇದೆ. ಜೊತೆಗೆ ಒಂದು ದೊಡ್ಡ ಕೆರೆನೂ ಕೂಡ ಇದೆ. ಈ ಜಮೀನು ನಿಯರ್ ಬೈ ಒಂದು ದೊಡ್ಡ ಕೆರೆ ಇದೆ. ಆಮೇಲೆ 24x7 ಕರೆಂಟು ಕೂಡ ಇದೆ. ಸೊ ಎಲ್ಲ ಕಡೆ ಅರ್ಧ ಪಾರ್ಟ್ ಅಂತೂ ಫುಲ್ ಬಾಳೆ ಹಾಕಿದ್ದಾರೆ ನೋಡಿ. ಈಲ್ಡ್ ಈ ಥರ ಇದೆ. ಈ ಲ್ಯಾಂಡಲ್ಲಿ ಇವರು ಪ್ರತಿಯೊಂದಕ್ಕೂ ಕೂಡ ಎಲ್ಲ ಆರ್ಗ್ಯಾನಿಕ್. ಇದು ಇಲ್ಲೆಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ಡ್ ಇಲ್ಲ.
ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಬಂದಿದೆಯಲ್ಲ ಇದು. ಸೊ ಎಲ್ಲ ಕಡೆ CC ಕ್ಯಾಮ್ರಾನು ಕೂಡ ಹಾಕಿದ್ದಾರೆ. ಇಲ್ಲಿ ಮೇಯ್ನಾಗಿ ನೆಟ್ವರ್ಕ್ ಬಂದು BSNL ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತಿಲ್ಲ. ಒಟ್ಟು ಲ್ಯಾಂಡ್ಗೆ ಸುಮಾರು ಒಂದು 5 ಬೋರ್ವೆಲ್ ಇದೆ, 5 ಕೂಡ ರನ್ನಿಂಗಲ್ಲಿದೆ. ಇದರಲ್ಲಿ ಒಂದು ಲೇಬರ್ ಹೌಸ್ ಇದೆ, ಮತ್ತು 16 + 16 ಚದರ ಮನೆ ಇದೆ, ಅಂದರೆ ಮೇಲ್ಗಡೆ ಕೆಳಗಡೆ ಮನೆ ಇದೆ. ಒಂದು 260 ತೆಂಗಿದೆ, 1,500 ಅಡಿಕೆ ಇದೆ. ಸೊ ರೋಡ್ ಫೇಸಿಂಗ್ ಇದು ಲೆಂತ್ ಇದೆ, 600 ಅಡಿ ಬರುತ್ತೆ ನಿಮಗೆ ರೋಡ್ ಫೇಸಿಂಗ್ ಇದು. ನಾವು ಊಟಿ ರೋಡಿಂದ ಮತ್ತು HD ಕೋಟೆಗೆ ಹೋಗೋ ರಸ್ತೆ ಇದೆ ಬೇಗೂರು ಹತ್ರ, ಆ ರೋಡಿಂದ ಎಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. NH ಇಂದ 5 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು. ಮೈಸೂರು ಏರ್ಪೋರ್ಟಿಂದ ಇಲ್ಲಿಗೆ ಒಂದು 37 ಕಿಲೋಮೀಟ್ರ್ ಆಗುತ್ತೆ, 37 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. ಇದು NHಗೆ 5 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ವಾತಾವರಣ ತುಂಬ ಚೆನ್ನಾಗಿದೆ, ವೆರಿ ಕೂಲೆಸ್ಟ್ ಪ್ಲೇಸ್ ಈ ಭಾಗ. ಒಟ್ಟು 6 ಎಕರೆ 33 ಕುಂಟೆ RTC, 4 ಕುಂಟೆ ಖರಾಬ್ ಇದೆ. ಸೊ ಟೋಟಲ್ 6 ಎಕರೆ 37 ಕುಂಟೆ. ಅಪ್ಸ್ಟೇರ್ ಇದು ನೈಟೆಲ್ಲ ಫುಲ್ಲು ಈ ಥರ ಲ್ಯಾಂಪ್ಸ್ ಲೈಟು ಓಪನ್ ಆಗುತ್ತೆ. ಸೊ ಅವಾಗ ನೈಟ್ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಇದು. ಸೊ ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಈ ತೋಟದ ಒಂದು ವ್ಯೂಸ್ ಈ ರೀತಿ ಕಾಣುತ್ತೆ. ಇದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.